We are already discussed about that structure of the anatropous ovule and the types of the ovules. It means that how it will be formed, how it will be structurally situated. Next to that, how the embryo sac will be, where actually the embryo sac will be situated. Those are all concepts we are discussed about. Okay, so now we are going to discussing about that another one major concept in this chapter is nothing but that megasporogenesis. It is nothing but that megasporogenesis. If we come to that megasporogenesis, what it means by megasporogenesis ಅಂತ ಹೇಳ್ತಾ ಹೋದ್ರೆ, ಸೊ ವಾಟ್ ಎವರ್ ದಟ್ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ನ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಎ ಫಾರ್ಮೇಷನ್ ಆಫ್ ದಿ ಮೇಲ್ ಗ್ಯಾಮೆಟ್ಸ್. ಓಕೆ, ಸೊ ಮೇಲ್ ಗ್ಯಾಮೆಟ್ಸ್ ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳ್ತೀವಿ. ಆ ಒಂದು ಫಾರ್ಮೇಷನ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ನ ನೆಕ್ಸ್ಟ್ ಅದರಿಂದ ಬರ್ತಕ್ಕಂಥ ಏನೊಂದು ಕಾಂಪೊನೆಂಟ್ ಅಥವಾ ಏನೊಂದು ಪಾರ್ಟ್ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಕರೀತಾ ಹೋಗ್ತೀವಿ. ಮೈಕ್ರೋಸ್ಪೊರಾಂಜಿಯಂ ಇಸ್ ನಥಿಂಗ್ ಬಟ್ ದ ಕಾಮನ್ ವರ್ಡ್ ಅಲ್ಲಿ ಪೋಲನ್ ಗ್ರೈನ್ಸ್ ಅಂತ ಹೇಳ್ತೀವಿ. ಆ ಒಂದು ಪೋಲನ್ ಗ್ರೈನ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಅನ್ನೋದು ಇರುತ್ತೆ. ಲೈಕ್ ದಟ್ ವಿ ಆರ್ ನೌ ಡಿಸ್ಕಸಿಂಗ್ ಅಬೌಟ್ ದಟ್ ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೊರಾಂಜಿಯಂನ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೆಗಾಸ್ಪೊರಾಂಜಿಯಂ ಇಸ್ ನಥಿಂಗ್ ಬಟ್ ದಟ್ ಅನಾಟ್ರೋಪಸ್ ಓವಲ್ ಸ್ಟ್ರಕ್ಚರ್ ಆಫ್ ದಿ ಮೆಗಾಸ್ಪೊರಾಂಜಿಯಂ. ಈಗ ಯಾವ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ತೀವಿ ಮೆಗಾಸ್ಪೋರೋಜೆನೆಸಿಸ್. ಇಟ್ ಮೀನ್ಸ್ ದಟ್ ಮೆಗಾಸ್ಪೊರಾಂಜಿಯಂ ಯಾವ ರೀತಿಯಾಗಿ ಫಾರ್ಮ್ ಮಾಡುತ್ತೆ ಸೊ ಅದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದಟ್ ಐ ಟೋಲ್ಡ್ ಯು ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತಾ ಹೋದ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಇಟ್ ಈಸ್ ಎ ಕೈಂಡ್ ಆಫ್ process of formation of megaspores, from megaspore mother cell. ಸೊ ಏನೊಂದು ಮೆಗಾಸ್ಪೋರ್ ಮದರ್ ಸೆಲ್ ಏನಿರುತ್ತೆ, ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಮೆಗಾಸ್ಪೋರ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರೋಸೆಸ್ನೇ ವಿ ಕಾಲ್ಡ್ ಆಸ್ ಮೆಗಾಸ್ಪೋರೋಜೆನೆಸಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ವಿಲ್ ಬಿ ಆಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ಮೆಗಾಸ್ಪೊರಾಂಜಿಯಂ ಏನು ನಾವು ಸ್ಟ್ರಕ್ಚರ್ ತಿಳ್ಕೊಂಡಿದ್ದೀವಿ ಅದನ್ನು ನಾವು ಮೆಗಾಸ್ಪೋರ್ಸ್ ಅಂತೀವಿ. ಈ ಒಂದು ಮೆಗಾಸ್ಪೋರ್ಸ್ ಅನ್ನೋದು ಮೆಗಾಸ್ಪೋರ್ ಮದರ್ ಸೆಲ್ನ ಸಹಾಯದಿಂದ ಫಾರ್ಮೇಷನ್ ಆಗುತ್ತೆ. ಈ ಒಂದು ಫಾರ್ಮೇಷನ್ ಆಗ್ತಕ್ಕಂಥ ಪ್ರೋಸೆಸ್ ಇರೋದು ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಮೆಗಾಸ್ಪೋರೋಜೆನೆಸಿಸ್ನ ಬಗ್ಗೆ ತಿಳ್ಕೊಳ್ತಾ ಓಕೆ. ಸೊ ಫಸ್ಟ್ ಬಿಫೋರ್ ದಟ್ ಏನೊಂದು ಮೆಗಾಸ್ಪೋರ್ ಆಗೋದಕ್ಕೂ ಮುಂಚೆ ಸೊ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಸೊ ಅದಕ್ಕೆ ಒಂದು ನೇಮನ್ನು ಕೊಡ್ತಾ ಹೋಗ್ತೀವಿ. ಇಟ್ ಈಸ್ ಸೆಟ್ ವಿತ್ ದಟ್ ಆರ್ಕಿಸ್ಪೋರಿಯಂ. ಓಕೆ, ಇಟ್ ಈಸ್ ಸೆಟ್ ವಿತ್ ದಟ್ ಆರ್ಕಿಸ್ಪೋರಿಯಂ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಆರ್ಕಿಸ್ಪೋರಿಯಂ ಏನಂತೆ ಅಂದರೆ ಇಟ್ ಸ್ಟಾರ್ಟ್ ಟು ಬಿಕಮ್ ಪ್ರಾಮಿನೆಂಟ್. ಸೊ ಪ್ರಾಮಿನೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ದಟ್ ಡೆವಲಪ್ ಆಗಲಿಕ್ಕೆ ಏನೊಂದು ಡಿಫ್ರೆನ್ಸಿಯೇಷನ್ ಆಗಬೇಕು ಅಥವಾ ಡೆವಲಪ್ ಆಗ್ಬೋದು. ಆ ರೀತಿಯಾಗಿ ಏನೊಂದು ಪ್ರಾಮಿನೆಂಟ್ ಆಗಿ ಬೆಳೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಸುತ್ತಲೂ ಕೂಡ ಯಾವ ರೀತಿಯಾಗಿ ಅಂದರೆ ಇಟ್ ಮೇಕ್ಸ್ ಇಟ್ ಲಾರ್ಜರ್ ಸೈಜ್. ಓಕೆ, ಲಾರ್ಜರ್ ಸೈಜ್ ಆಫ್ ದಿ ಸೆಲ್. ತನ್ನ ಒಂದು ಸೆಲ್ನ ಸೈಜ್ನ ತುಂಬ ದೊಡ್ಡದಾಗಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಅಂದರೆ ಬೈ ಫಾರ್ಮೇಷನ್ ಆಫ್ ಡೆನ್ಸ್ ಸೈಟೋಪ್ಲಾಸಮ್. ಓಕೆ, ಡೆನ್ಸ್ ಸೈಟೋಪ್ಲಾಸಮ್ನ ವಿತಿನ್ ಸೆಲ್ ಒಳಗೆ ಫಾರ್ಮೇಷನ್ ಮಾಡ್ಕೊಂಡು ಸೊ ಸುತ್ತಲೂ ಅರೌಂಡ್ ಇಟ್ಸ್ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಅದ್ರ ಸರೌಂಡಿಂಗ್ಸ್ ಪೂರ್ತಿ ಕೂಡ ಡೆನ್ಸ್ ಸೈಟೋಪ್ಲಾಸಮ್ನ ಡೆಪಾಸಿಟ್ ಮಾಡ್ಕೊಂಡು ಫಾರ್ಮೇಷನ್ ಮಾಡ್ಕೊಂಡು ಅದ್ರ ಸೈಜಲ್ಲಿ ದೊಡ್ಡದಾಗುತ್ತೆ, ಪ್ರಾಮಿನೆನ್ಸಿನ ಪಡ್ಕೊಳುತ್ತೆ. ಅದನ್ನು ನಾವು ಆರ್ಕಿಸ್ಪೋರಿಯಂ ಅಂತ ಕರಿತೀವಿ. ನೆಕ್ಸ್ಟ್ ದಟ್ ಸೊ ಇದಾದ ನಂತರ ಫಾಲೋಡ್ ಬೈ ದಿಸ್ ಆರ್ಕಿಸ್ಪೋರಿಯಂ ಆದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಇರುತ್ತೆ. ಸೊ ಆ ಒಂದು ಇನ್ನೊಂದು ಸ್ಟೇಜನ್ನು ನಾವು ಆರ್ಕಿಸ್ಪೋರಿಯಲ್ ಸೆಲ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಸೆಟ್ ಟು ಬಿ ಆರ್ಕಿಸ್ಪೋರಿಯಲ್ ಸೆಲ್ ಅಂತ ಹೇಳ್ಬೋದು. ಆರ್ಕಿಸ್ಪೋರಿಯಂ ಇರುವಂಥದ್ದು ಅದ್ರ ಸುತ್ತಲೂ ಕೂಡ ಡೆನ್ಸ್ ಸೈಟೋಪ್ಲಾಸಮ್ನ ಸರೌಂಡಿಂಗಲ್ಲಿ ಲಾರ್ಜ್ ಆಗಿ ಸೈಜ್ ಸೆಲ್ ಆಗಿ ಫಾರ್ಮೇಷನ್ ಮಾಡ್ಕೊಂಡು ಡೆಪಾಸಿಟ್ ಮಾಡ್ಕೊಂಡು ಆರ್ಕಿಸ್ಪೋರಿಯಲ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಆರ್ಕಿಸ್ಪೋರಿಯಲ್ ಇರುತ್ತೆ ಇಟ್ ಸ್ಟಾರ್ಟ್ ಟು ಡಿವೈಡ್ ಮಿಯೋಟಿಕಲಿ. ಸೊ ಮಿಯೋಟಿಕಲಿ ಸೆಲ್ ಡಿವಿಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಮಿಯೋಟಿಕಲಿ ಸೆಲ್ ಡಿವಿಷನ್ ಆಗ್ತಿದ್ದಂಗೆ ಸೊ ವಾಟ್ ಎವರ್ ದಟ್ ಇಟ್ ಈಸ್ ಫಾಲೋ ಬೈ ಯಾವಾಗ ಮಿಯೋಟಿಕಲ್ ಸೆಲ್ ಡಿವಿಷನ್ ಆಯಿತು ಅದರ ಔಟರ್ ಪೆರೈಟಲ್ ಸೆಲ್ಗಳು outer parietal cells and inner
ಸ್ಪೋರೋಜಿನಸ್ ಸೆಲ್ಸ್ ಆಗಿ ಫಾರ್ಮೇಷನ್ನ ಮಾಡ್ಕೊಳ್ತೀವಿ. ಓಕೆನಾ. ಸೊ ಆರ್ಕೋಸ್ಪೋರಿಯಂ ಮತ್ತು ಕಾಸ್ಪೋರ್ ಸೆಲ್ಸ್ ಆಯಿತು. ಇದು ಮಿಯೋಟಿಕಲಿ ಡಿವೈಡ್ ಆಗಿ ಔಟರಲ್ಲಿ ಪೆರೈಟಲ್ ಸೆಲ್ಸ್ನ ಫಾರ್ಮ್ ಮಾಡ್ಕೊಳ್ತೆ, ಇನ್ನರಲ್ಲಿ ಸ್ಪೋರೋಜಿನಸ್ ಸೆಲ್ಸ್ ಆಗಿ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬೈ ದ ಪ್ರೋಸೆಸ್ ಆಫ್ ಮಿಯೋಟಿಕಲ್ ಸೆಲ್ ಡಿವಿಷನ್. ನೆಕ್ಸ್ಟ್ ದಟ್ ಇದಾದ ನಂತರ ಆರ್ಕಿಸ್ಪೋರಿಯಲ್ ಸೆಲ್ಸ್ ಆಯಿತು. ನೆಕ್ಸ್ಟ್ ಒಂದು ಸ್ಟೇಜ್ಗೆ ಬಂದರೆ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆನ್ಶಿಯೇಟ್ ಇಂಟು ಓವ್ಯೂಲ್. ಸೊ ಈಗ ನಾವು ಆ್ಯಕ್ಚುಯಲ್ ಓವ್ಯೂಲ್ ಅಂತಕ್ಕಂಥ ಒಂದು ಸ್ಟೇಜಿಗೆ ಅಥವಾ ಒಂದು ಸ್ಟ್ರಕ್ಚರ್ಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಡಿಫ್ರೆನ್ಶಿಯೇಟೆಡ್ ದಿ ಸೊ ದೀಸ್ ಕೈಂಡ್ ಆಫ್ ದಿ ಓವ್ಯೂಲ್ ಡಿಫ್ರೆನ್ಶಿಯೇಟೆಡ್ ಇಂಟು ದಿ ಸಿಂಗಲ್ ಮೆಗಾಸ್ಪೋರ್ ಸೆಲ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಓಕೆ, ಇಟ್ ಈಸ್ ಡಿಫ್ರೆನ್ಶಿಯೇಟ್ ಇಂಟು ದಿ ಸಿಂಗಲ್ ಮೆಗಾಸ್ಪೋರ್ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಈ ಒಂದು ಸಿಂಗಲ್ ಮೆಗಾಸ್ಪೋರ್ ಸೆಲ್ ಇರುತ್ತೆ, ಇದನ್ನು ನಾವು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ಶಾರ್ಟ್ ಫಾರ್ಮಲ್ಲಿ MMC. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಮೂವ್ ಆನ್ ಟು ದಿ ಮೂವ್ ಆನ್ ಟು ದಿ ಮೈಕ್ರೋಫೈಲರ್ ಎಂಡ್. ಓಕೆ, ಮೈಕ್ರೋಫೈಲರ್ ಎಂಡಿಗೆ ಈ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಅನ್ನೋದು ಮೂವ್ ಆಗುತ್ತೆ. ಓಕೆ, ಮೈಕ್ರೋಫೈಲರ್ ಎಂಡ್ ರೀಜನ್ಗೆ ಮೂವ್ ಆಗಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ದಟ್ ಮೈಕ್ರೋಫೈಲರ್ ಎಂಡಿಗೆ ಹೋಗಿ ಮೈಕ್ರೋಫೈಲರ್ ರೀಜನ್ಗೆ ಹೋಗಿ ಮೂವ್ ಆಗಿ ನಿಂತ್ಕೊಳ್ತಿದ್ದಂಗೆ ಸೊ ದೀಸ್ ಕೈಂಡ್ ಆಫ್ ದಿ MMC ಮೈಕ್ರೋಸ್ಪೋರ್ ಮದರ್ ಸೆಲ್ ಇರುತ್ತೆ, ಇಟ್ ಸ್ಟಾರ್ಟ್ ಟು ಸೆಲ್ ಡಿವಿಷನ್. ಓಕೆನಾ. ಸೊ ಇದು ಕೂಡ ಅಷ್ಟೇ ಮಿಯೋಟಿಕ್ ಸೆಲ್ ಡಿವಿಷನ್ನೇ ಆಗ್ತಾ ಹೋಗುತ್ತೆ. ಓಕೆ, ಸೊ ಮಿಯೋಟಿಕ್ ಸೆಲ್ ಡಿವಿಷನನ್ನು ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಈ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇರುತ್ತೆ, ಅದೊಂದು ಮಿಯೋಟಿಕ್ ಸೆಲ್ ಡಿವಿಷನನ್ನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ದಟ್ ಇಟ್ ಫಾರ್ಮ್ಸ್ ದಿ ಟೆಟ್ರಾಯ್ಡ್ ಮೆಗಾಸ್ಪೋರ್ನ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಇಟ್ ವಿಲ್ ಬಿ ಟರ್ನ್ ಇಂಟು ದಿ ಟೆಟ್ರಾಯ್ಡ್ ಮೆಗಾಸ್ಪೋರ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ, ಅದು ಮಿಯೋಟಿಕಲಿ ಡಿವಿಷನ್ ಆಗಿ ಎಲ್ಲಿ ಅಂದರೆ ಮೈಕ್ರೋಫೈಲರ್ ಎಂಡಲ್ಲಿ ಟೆಟ್ರಾಯ್ಡ್ ಮೆಗಾಸ್ಪೋರ್, ಟೆಟ್ರಾಯ್ಡ್ ಅಂದರೆ 4. ಸೊ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಗಾಸ್ಪೋರ್ ಸೆಲ್ಸನ್ನು ಫಾರ್ಮ್ ಮಾಡುತ್ತೆ, ಅದನ್ನೇ ಮಿಯೋಟಿಕಲಿ ಒಂದೇ ಸಲ ಮಿಯೋಟಿಕಲಿ ಡಿವಿಷನ್ ಆಗಿ. ನೆಕ್ಸ್ಟ್ ದಟ್ ದೀಸ್ ಕೈಂಡ್ ಆಫ್ ದಿ ಟೆಟ್ರಾಯ್ಡ್ ಮೆಗಾಸ್ಪೋರ್ಸ್ ಆರ್ ಲೈನ್ಸ್ ಲೀನಿಯರ್ಲಿ ಇನ್ ಸೀಕ್ವೆನ್ಸ್. ಸೊ ಒಂದು ಸೀಕ್ವೆನ್ಸಲ್ಲಿ ಬಂದು ನಿಂತ್ಕೊಳ್ತೀವಿ. ಇಟ್ ಮೀನ್ಸ್ ದಟ್ ಲೀನಿಯಾಗಿ ಒಂದು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ವಾಟ್ ಐ ಎಕ್ಸ್ಪ್ಲೇನ್ಡ್ ದಿಸ್ ಇಸ್ ದ ಫಾರ್ಮೇಷನ್ ಅಂತ ಹೇಳ್ತಾ ಹೌದು. ಸೊ ಏನೊಂದು ಆರ್ಕಿಸ್ಪೊರಾಂಜಿಯಂ ಏನಿರುತ್ತೆ, ಆ ಒಂದು ಆರ್ಕಿಸ್ಪೊರಾಂಜಿಯಂ ಇರೋದು ಆರ್ಕಿಸ್ಪೋರಿಯಲ್ ಸೆಲ್ ಆಗಿರುತ್ತೆ. ಸೊ ಈ ಒಂದು ಆರ್ಕಿಸ್ಪೋರಿಯಲ್ ಸೆಲ್ಲು ಮಿಯೋಟಿಕಲಿ ಡಿವಿಷನ್ ಆಗಿ ಒಂದು ಪೆರೈಟಲ್ ಸೆಲ್ಸ್ ಅಥವಾ ಸ್ಪೋರೋಜಿನಸ್ ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಪೆರೈಟಲ್ ಸೆಲ್ ಮತ್ತು ಸ್ಪೋರೋಜಿನಸ್ ಟಿಶ್ಯೂಸ್ ಆಗಿ ಡಿವೈಡ್ ಆದ ನಂತರ ವಾಟ್ ಎವರ್ ದಟ್, ಸೊ ದಿಸ್ ಇಸ್ ಅಬೌಟ್ ದಟ್ ಏನೊಂದು ಆರ್ಕಿಸ್ಪೋರಿಯಲ್ ಸೆಲ್ಸ್ ಆಯಿತು. ನೆಕ್ಸ್ಟ್ ಈ ಒಂದು ಓವಿನ್ ಅಂತದ್ದು ಡಿಫ್ರೆನ್ಶಿಯೇಟ್ ಆಗಿ ಸಿಂಗಲ್ ಮದರ್ ಮೆಗಾಸ್ಪೋರ್ ಮದರ್ ಸೆಲ್, ಇಟ್ ಮೀನ್ಸ್ ದಟ್ MMC ಆಗಿ ಡಿವೈಡ್ ಆಗುತ್ತೆ. ಸೊ ಈ ಒಂದು ಏನೊಂದು ಇಮೇಜಲ್ಲಿ ನೀವು ನೋಡ್ತೀರಾ, ಇದು ಒಂದು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್. ಆರ್ಕಿಸ್ಪೋರಿಯಲ್ ಸೆಲ್ಸ್ ಆದಮೇಲೆ ಫರ್ದರ್ ಡಿವಿಷನ್ ಏನು ತೋರಿಸುತ್ತೆ ಅದನ್ನು ನಾವು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಏನಿದೆ, ಸೊ ಇದು ತನ್ನ ಡಿವಿಷನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ಓಲ್ ಥಿಂಗ್ ಈಸ್ ಅಬೌಟ್ ದಟ್ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್. ದಿಸ್ ಇಸ್ ಅಬೌಟ್ ದಟ್ ಮೈಕ್ರೋಪೈಲರ್ ಎಂಡಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇದೆ, ಸುತ್ತಲೂ ಕೂಡ ನ್ಯೂಕ್ಲಿಯಸ್ ಸೆಲ್ಸ್ಗಳು ಆಗ ತಾನೇ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. Okay, so this is about that MMC ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಈ ಒಂದು MMC ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ಸ್ ಏನಿರುತ್ತೆ, ಇಟ್ ಸ್ಟಾರ್ಟ್ ಟು ಡಿವೈಡ್ ಮಿಯೋಟಿಕಲಿ. ಸೊ ಮಿಯೋಟಿಕ್ ಡಿವಿಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸ್ಪೋರೋಜಿನಸ್ ಸೆಲ್ಸ್ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಏನು ಪೆರೈಟಲ್ ಸೆಲ್ಸ್ ಇರ್ಬೋದು, ಫರ್ದರ್ ಡಿವಿಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಈ ಒಂದು ಸಿಂಗಲ್ MMC ಸೆಲ್ಲು ಮಿಯೋಟಿಕ್ ಡಿವಿಷನ್ ಮುಖಾಂತರ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ 2 ಸೆಲ್ಸ್ ಆಗಿದೆ. ಓಕೆನಾ. ಸೊ ವಾಟ್ ಎವರ್ ದಟ್ ಆಲ್ರೆಡಿ ಮೈಕ್ರೋಪೈಲರ್ ಎಂಡಲ್ಲೇ ಡಿವಿಷನ್ ಸ್ಟಾರ್ಟ್ ಆಗಿರೋದು. ಓಕೆ, ಸೊ ನ್ಯೂಕ್ಲಿಯಸ್ ಇಲ್ಲಿರುತ್ತೆ. ಸೊ ಈ ಒಂದು ನ್ಯೂಕ್ಲಿಯಸ್ನ ಕನ್ಸ್ಯೂಮ್ ಮಾಡ್ಕೊಂಡು ಈ ಒಂದು ಏನೊಂದು ಮೆಗಾಸ್ಪೋರ್ ಸೆಲ್ಸ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ಸ್ ಇತ್ತು, ಮೆಗಾಸ್ಪೋರ್ ಡಯಾಡ್ ಆಯಿತು. ಇಟ್ ಮೀನ್ಸ್ ದಟ್ 2 ರೀತಿಯಾದ ಮೆಗಾಸ್ಪೋರ್ ಸೆಲ್ಸ್ಗಳಾಯಿತು. ನೆಕ್ಸ್ಟ್ ದಟ್ ಇಟ್ ಲೀಸ್ ಟು ದಟ್ ಮೆಗಾಸ್ಪೋರ್ ಟೆಟ್ರಾಯ್ಡ್ ಆ್ಯಕ್ಚುಯಲ್ ಆಗಿ. ಸೊ 1 2 3 4 4 ಟೆಟ್ರಾಯ್ಡ್ ಸೆಲ್ಸ್ಗಳು ಡಿವಿಷನ್ ಆಗುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದಿ ಮೈಕ್ರೋಪೈಲರ್ ಆ್ಯಂಡ್ ಇದ್ರ ಸುತ್ತಲೂ ಕೂಡ ಅಷ್ಟೇ ನ್ಯೂಕ್ಲಿಯಸ್ ಸೆಲ್ಸ್ಗಳು ಕವರ್ ಆಗಿವೆ.
ಓಕೆ, ಸೊ ಈ ಏನಿರುತ್ತೆ ಅಂದರೆ, ಸೊ ಮೆಗಾಸ್ಪೋರ್ ಟೆಟ್ರಾಯ್ಡ್ ಅಂದರೆ ಲೀನಿಯರ್ ಆಗಿ ಒಂದು ಸ್ಟ್ರೈಟ್ ಲೈನಲ್ಲಿ ಬಂದು ಅರೇಂಜ್ಮೆಂಟನ್ನು ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಏನೊಂದು ಮಿಯೋಟಿಕ್ ಡಿವಿಷನ್ ಮುಖಾಂತರ ಟೆಟ್ರಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ಸ್ ಲೀನಿಯರ್ ಸೀಕ್ವೆನ್ಸ್ ಇರುವಂಥದ್ದು, ಇದು ಫರ್ದರ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಅಂದರೆ, ಸೊ 4 ಟೆಟ್ರಾಯ್ಡ್ ಮೆಗಾಸ್ಪೋರ್ ಸೆಲ್ಸಲ್ಲಿ ಏನೋ ಒಂದು ಮೈಕ್ರೋಪೈಲಾರ್ ಎಂಡಲ್ಲಿ ಇದ್ದಂಥ ಒಂದು ಮೆಗಾಸ್ಪೋರ್ ಸೆಲ್ಸ್ಗಳು ಏನಿರುತ್ತೆ, ಸೊ ಆ ಒಂದು ಮೈಕ್ರೋಪೈಲಾರ್ ಎಂಡಲ್ಲಿದ್ದಂಥ ಮೆಗಾಸ್ಪೋರ್ ಸೆಲ್ಸ್ಗಳು ಡಿಜನರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸ್ಟಾರ್ಟ್ ಟು ಡಿಜನರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಏನು ಎಷ್ಟು ಡಿಜನರೇಟ್ ಆಗುತ್ತೆ ಅಂದರೆ, ಸೊ 4 ಮೆಗಾಸ್ಪೋರ್ಸ್ ಸೆಲ್ಸಲ್ಲಿ 3 ಡಿಜನರೇಟ್ ಆಗುತ್ತೆ. ಓಕೆ, 3 ರೀತಿಯಾದ ಮೆಗಾಸ್ಪೋರ್ಸ್ಗಳು ಡಿಜನರೇಟ್ ಆಗುತ್ತೆ. ಸೊ ಎಲ್ಲಿ ಅಂದರೆ ಮೈಕ್ರೋಪೈಲಾರ್ ಎಂಡಲ್ಲಿ ಇರ್ತಕ್ಕಂಥ ಮೆಗಾಸ್ಪೋರ್ ಮದರ್ ಸೆಲ್ಸ್ಗಳು. ಇನ್ನು ರಿಮೈನಿಂಗ್ ಏನೊಂದು 1 ಅಟ್ ದಿ ಚಲಾಸಲ್ ಎಂಡ್. ಓಕೆ, ಚಲಾಸಲ್ ಎಂಡಲ್ಲಿ ಇದ್ದಂಥ ಒಂದು ಮೆಗಾಸ್ಪೋರ್ ಮದರ್ ಸೆಲ್ಸ್ ಇರುತ್ತೆ, ಈ ಸ್ಟಾರ್ಟ್ ಟು ಎನ್ಲಾರ್ಜ್ ಇಟ್ ಸೆಲ್ಫ್, ಅದ್ರ ಪಾಡಿಗೆ ಅದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಈ ಒಂದು ಎನ್ಲಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಇಟ್ ವಿಲ್ ಬಿ ಡೆವಲಪ್ ಇಂಟು ಮಾನೋಸ್ಪೋರಿಕ್. ಇಟ್ ವಿಲ್ ಬಿ ಡೆವಲಪ್ ಇಂಟು ಮಾನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್. ಸೊ ಮಾನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ಇಟ್ ಲೀಡ್ಸ್ ಟು ದಟ್ ಫೀಮೇಲ್ ಗೆಮೆಟೋಫೈಟ್ ಅಂತ ಕರೆಯೋದು. ಓಕೆ, ಇದನ್ನೇ ನಾವು ಫೀಮೇಲ್ ಗೆಮೆಟೋಫೈಟ್ ಅಂತ ಕರೆದಾಗ್ತೀವಿ. ಸೊ ಈ ಒಂದು ಇದನ್ನ ನಾವು ಸಿಂಗಲ್ ಅಥವಾ ಮಾನೋಸ್ಪೋರಿಕ್ ಮದರ್ ಸೆಲ್ಸ್ ಇರುತ್ತೆ, ಇಟ್ ವಿಲ್ ಬಿ ಲೀಡ್ಸ್ ಟು ದಿ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಫಾರ್ಮ್ಸ್ ದಿ ಫಿಮೇಲ್ ಗ್ಯಾಮೆಟೋಫೈಟ್ ಅಥವಾ ಆ್ಯಕ್ಚುಯಲ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಮೆಗಾಸ್ಪೋರೋಜೆನೆಸಿಸ್ನ ನಾವು ನೋಡ್ತಾ ಹೋಗ್ತೀವಿ ಅಮಾಂಗ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಆರ್ಕಿಯೋಸ್ಪೋರ್ ಸೆಲ್ಸ್ ಇರುತ್ತೆ. ನೆಕ್ಸ್ಟ್ ದಟ್ ಅದೊಂದು ಡಿಫ್ರೆನ್ಷಿಯೇಟ್ ಆಗಿ ಸಿಂಗಲ್ ಮೆಗಾಸ್ಪೋರ್ ಸೆಲ್ಸ್ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಸಿಂಗಲ್ ಮೆಗಾಸ್ಪೋರ್ ಸೆಲ್ ಮೈಕ್ರೋಪೈಲಾರ್ ಎಂಡಿಗೆ ಮೂವ್ ಆಗುತ್ತೆ. ಮೈಕ್ರೋಪೈಲಾರ್ ಎಂಡಿಗೆ ಮೂವ್ ಆಗ್ತಿದ್ದಂಗೆ ಈ ಒಂದು MMC ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ, ಮಿಯೋಟಿಕ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಮಿಯೋಟಿಕ್ ಡಿವಿಷನ್ ಆಗ್ತಿದ್ದಂಗೆ ಒಂದಿರುವಂಥದ್ದು 2 ಆಗುತ್ತೆ, 2 ಇರುವಂಥದ್ದು 3, 3 ಇರುವಂಥದ್ದು 4 ಟೆಟ್ರಾಯ್ಡ್ ಮೆಗಾಸ್ಪೋರ್ ಆಗಿ ಡಿವೈಡ್ ಆಗುತ್ತೆ. ಸೊ ಈ ಒಂದು ಟೆಟ್ರಾಯ್ಡ್ ಮೆಗಾಸ್ಪೋರ್ ಆಗಿ ಡಿವೈಡ್ ಆದಂಥ ಒಂದು ಸೆಲ್ಗಳು ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸಿಂಗಲ್ ಎಂಬ್ರಿಯೋ ಸ್ಯಾಕ್, ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಫಾಲೋಡ್ ಬೈ ದಟ್ ಸೊ ಡಯಾಡ್ ಆಗುತ್ತೆ. ನೆಕ್ಸ್ಟ್ ದಟ್ ಟೆಟ್ರಾಯ್ಡು. ಸೊ ಇದಾದ ನಂತರ ಏನೊಂದು ಮೈಕ್ರೋಪೈಲಾರ್ ಎಂಡಲ್ಲಿ ಇರ್ತಕ್ಕಂಥ 1, 2, 3 ಈ 3 ರೀತಿಯಾದ ಒಂದು ಮೆಗಾಸ್ಪೋರ್ ಮದರ್ ಸೆಲ್ಸ್ಗಳು ಡಿಜನರೇಟ್ ಆಗುತ್ತೆ. ಸೊ ಡಿಜನರೇಟ್ ಆಗ್ತಿದ್ದಂಗೆ ಇದೊಂದು ಚಲಾಸಲ್ ಎಂಡಲ್ಲಿ ಇರುತ್ತಲ್ಲ, ಇದೊಂದೇ ಒಂದು ಮಗಸ್ ಸೆಲ್ಲು ಇದು ಎನ್ಲಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಳೆದು ಫರ್ದರ್ ಡಿವಿಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ಏನೊಂದು ಸೆಲ್ ಇರುತ್ತೆ, ಇದೇ ಒಂದು ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ವಾಟ್ ಎವರ್ ದಟ್ ಏನೊಂದು ಮೆಗಾಸ್ಪೋರ್ ಮಾನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಅಬೌಟ್ ದ ಟೆಟ್ರಾಯ್ಡ್. ನೆಕ್ಸ್ಟ್ ದಟ್ ಇಲ್ಲಿ ನಾವು ನೋಡ್ತೀವಿ. ಸೊ ದಿಸ್ ಇಸ್ ದ ಮಾನೋಸ್ಪೋರಿಕ್ ಎಂಬ್ರಿಯೋನಿಕ್ ಸ್ಯಾಕ್. ಸೊ ಈ ಒಂದು ಮಾನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕು ಫರ್ದರ್ ಡಿವಿಷನ್ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಡೆವಲಪ್ ಆದಮೇಲೆ ಫೈನಲ್ ಆಗಿ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಈ ಒಂದು ಮೈಕ್ರೋಪೈಲಾರ್ ಎಂಡ್ ಮೆಗಾಸ್ಪೋರ್ ಡಿಜನರೇಟ್ ಆಗಿ ಏನೊಂದು ಫಂಕ್ಷನಲ್ ಮೆಗಾಸ್ಪೋರ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ನ, ಇಟ್ ಮೀನ್ಸ್ ದಟ್ ದ ಮೆಥಡ್ ಆಫ್ formation of embryo sac from single megaspore cell ಮೆಗಾಸ್ಪೋರ್. ಸೊ ಸಿಂಗಲ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಏನೊಂದು ಫಾರ್ಮೇಷನ್ ಆಗ್ತಲ್ಲ ಪ್ರೋಸೆಸ್ನ ನಾವು ಮೆಗಾಸ್ಪೋರೋಜೆನಿಸ್ ಅಂತ ಹೇಳ್ತೀವಿ. ಈ ಮೆಥಡ್ ಇದೆಯಲ್ಲ, ಸೊ ಇದನ್ನೇ ನಾವು ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್
ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ 1 ಮಾರ್ಕ್ಸ್ ಕೇಳ್ತೀವಿ. ಓಕೆ, ವಾಟ್ ಇಸ್ ಮೆಂಟ್ ಬೈ ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ. ಸೊ ಆಗ ಈ ಒಂದು ಡೆಫಿನೇಷನ್ ಬರೀಬೇಕಾಗುತ್ತೆ. ದ ಮೆಥಡ್ ಆಫ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಫ್ರಮ್ ದಿ ಸಿಂಗಲ್ ಮೆಗಾಸ್ಪೋರ್ ಇಟ್ ಇಸ್ ಸೆಡ್ ಟು ಬಿ ದ ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ. ಒಂದು ಮೆಗಾಸ್ಪೋರ್ ಸೆಲ್ಲಿಂದ ಸೊ ವಾಟ್ ಆರ್ ದ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ ಆಗೋಂಥ ಒಂದು ಮೆಥಡ್ನ ನಾವು ಮಾನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತೀವಿ. ಈ ಒಂದು ಪ್ರೋಸೆಸ್ನ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕರಿತೇವೆ. ಓಕೆ, ಸೊ ಸ್ಟಿಲ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದಟ್. ಸೊ ಏನೊಂದು ಮೆಗಾಸ್ಪೋರೋಜೆನೆಸಿಸ್ನ ಬಗ್ಗೆ ಅಥವಾ ಏನೊಂದು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಎಂಬ್ರಿಯೋ ಸ್ಯಾಕ್ ಆಗಿ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದನ್ನ ಒಂದು ಕಂಟಿನ್ಯೂಟಿ ನಾವು ಮಾಡ್ತಾ ಹೋಗ್ತೀವಿ. ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್. ಸೊ ಎಂಬ್ರಿಯೋ ಸ್ಯಾಕ್ ಅನ್ನೋಂಥದ್ದು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಏನೊಂದು ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ, ಈ ಸ್ಟಾರ್ಟ್ ಟು ಫಾರ್ಮ್ ದಿ ಡೆವಲಪ್ಸ್ ಆದ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾ ಹೋಗ್ಬೋದು. ಅವಿಟ್ ಬೇಬಿ ಫಾರ್ಮ್ ಅಂತ ಹೇಳ್ತಾವ್ರೆ. ಸೊ ಮೆಗಾಸ್ಪೋರ್ ಮದರ್ ಸೆಲ್ ಇದ್ದಿದ್ದು ಮೆಗಾಸ್ಪೋರ್ ಸೆಲ್ ಆಯಿತು. ಓಕೆನಾ, ಒಂದು ಏನೊಂದು ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಇರ್ತಲ್ಲ, ಕಂಪ್ಲೀಟ್ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗಬೇಕು. ಸೊ ಆ ಒಂದು ಪ್ರೊಸೆಸ್ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಏನಾಗುತ್ತೆ ಅಂದರೆ ಫಸ್ಟು ವಾಟ್ ಎವರ್ ದಟ್ ಏನೊಂದು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡಿವೈಡ್ ಆಗಿದೆ. ಓಕೆ, ಸೊ ದಿಸ್ ಅಬೌಟ್ ದಟ್ ಸಿಂಗಲ್ ಮೆಗಾಸ್ಪೋರ್ ಸೆಲ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಏನು ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗಿದೆ. ಸೊ ಇಲ್ಲಿಂದ ಫರ್ದರ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಫರ್ದರ್ ಪ್ರೋಸೆಸ್ನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ರೆ, ಸೊ ನಾನು ಹೇಳಿದಾಗೆ ಫಸ್ಟ್ ದ ನ್ಯೂಕ್ಲಿಯಸ್ ಆಫ್ ದಿ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟಾಟಿಕಲಿ. ಸೊ ಏನಾಗುತ್ತೆ ಅಂದರೆ ಫಸ್ಟು ನ್ಯೂಕ್ಲಿಯಸ್ ಆಫ್ ದಿ ಮೆಗಾಸ್ಪೋರ್ ಸೆಲ್ ಏನಿರುತ್ತೆ, ನ್ಯೂಕ್ಲಿಯಸ್ ಆಫ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟಾಟಿಕಲಿ. ಸೊ ಮೈಟಾಟಿಕಲ್ ಸೆಲ್ ಡಿವಿಷನ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಹ್ಯಾವ್ ಟು ರಿಮೆಂಬರ್ ದಟ್ ಮೆಗಾಸ್ಪೋರೋಜೆನ್ಸಲ್ಲಿ ಮಾತ್ರ ಮಿಯೋಟಿಕಲ್ ಸೆಲ್ ಡಿವಿಷನ್ ಆಗೋದು. ಓಕೆನಾ, ಸೊ ಇಲ್ಲಿ ನ್ಯೂಕ್ಲಿಯಸ್ ಡಿವಿಷನ್ ಆಗಬೇಕು ಅಥವಾ ಎಂಬ್ರಿಯೋ ಸ್ಯಾಕ್ ಆಗಬೇಕು ಅಂದರೆ ಮೈಟಾಟಿಕ್ ಸೆಲ್ ಡಿವಿಷನ್ ನಾವು ನೋಡ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಸೊ ಒಂದಿರೋಂಥದ್ದು 2 ಆರ್ಗಾನಿಸಮ್ ಆಗೋದಿಲ್ಲ, ವಿತಿನ್ 1 ಆರ್ಗಾನಿಸಮ್ ಮೇಲೇ ಫರ್ದರ್ ಡಿವಿಷನ್ ಅನ್ನು ತೋರಿಸುತ್ತಾ ಹೋಗುತ್ತೆ, ಅಥವಾ ವಿತಿನ್ 1 ಸೆಲ್ ಒಳಗೆ ಫರ್ದರ್ ಡಿವಿಷನ್ ಅನ್ನು ತೋರಿಸ್ತಾ ಹೋಗುತ್ತೆ. ಸೊ ಈ ಒಂದು ಫಂಕ್ಷನಲ್ ಮೆಗಾಸ್ಪೋರಲ್ಲಿ ಇರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ ಏನಿರುತ್ತೆ ಇದು ಮೈಟಾಟಿಕಲ್ ಡಿವಿಷನ್ ಆಗಿ ಸೊ ಫಸ್ಟ್ 2 ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗುತ್ತೆ. ಓಕೆ, 2 ನ್ಯೂಕ್ಲಿಯೈ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾ ಇದ್ದು. ಸೊ ಈ ಒಂದು 2 ನ್ಯೂಕ್ಲಿಯೈ ಇರುತ್ತೆ, ಇಟ್ ವಿಲ್ ಬಿ ಮೂವ್ಸ್ ಟುವರ್ಡ್ಸ್ ದಿ ಆಪೋಸಿಟ್ ಪೋಲ್. ಓಕೆ, 2 ನ್ಯೂಕ್ಲಿಯಸ್ ಏನಿರುತ್ತೆ ಸೊ 2 ಕೂಡ ಅಷ್ಟೇ ಆಪೋಸಿಟ್ ಪೋಲ್ಗಳೇ, ಒಂದು ಮೈಕ್ರೋಪೈಲ್ಯಾಂಡ್ಗೆ ಇನ್ನೊಂದು ಚೆಲಾಜೈಲ್ಯಾಂಡ್ಗೆ ಮೂಮೆಂಟನ್ನು ತೋರಿಸ್ತಾ ಹೋಗುತ್ತೆ. ಸೊ ಈಗ ಇದು ಫಾರ್ಮ್ ಆಗೋದು 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್, 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕನ್ನು ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ದಟ್ ಇದು ಕೂಡ ಅಷ್ಟೇ, ಇಟ್ ಈಸ್ ಫಾಲೋಡ್ ಬೈ ದಿ ಸೀಕ್ವೆನ್ಷಿಯಲ್ ಮೈಟಾಟಿಕ್ ಸೆಲ್. ಓಕೆ, ಸೀಕ್ವೆನ್ಷಿಯಲ್ ಮೈಟಾಟಿಕ್ ಸೆಲ್ ಡಿವಿಷನ್. ಸೊ ಈ ಒಂದು 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಸೀಕ್ವೆನ್ಷಿಯಲ್ ಮೈಟಾಟಿಕ್ ಸೆಲ್ ಡಿವಿಷನ್ ಅನ್ನು ಫಾರ್ಮ್ ಹಾಕೊಂಡು ಇಟ್ ಲೀಡ್ಸ್ ಟು ದಿ 4 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. 4 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಲೀಡ್ಸ್ ಟು ದಿ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಸೊ 2 ನ್ಯೂಕ್ಲಿಯೇಟ್ ಇದ್ದಿದ್ದು 4 ನ್ಯೂಕ್ಲಿಯೇಟ್ ಆಯಿತು, 4 ನ್ಯೂಕ್ಲಿಯೇಟ್ ಇದ್ದಿದ್ದು 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗಿ ನಿಂತ್ಕೊಳ್ಳುತ್ತೆ. ಓಕೆ, ಇಟ್ ಕಮ್ಸ್ ಟು ದ 8 ನ್ಯೂಕ್ಲಿಯರ್ ಸ್ಟೇಜ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. ನೆಕ್ಸ್ಟ್ ದಟ್ ದೀಸ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್. ಓಕೆನಾ, ಸೊ ಈ ಒಂದು ನ್ಯೂಕ್ಲಿಯೇಟ್ ಏನಿರುತ್ತೆ ಸೊ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಮಾಡ್ತಾ ಹೋಗುತ್ತೆ, ಬಟ್ ಇಟ್ ಈಸ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ದಟ್ ನಾಟ್ immediate cell wall formation. Okay, just nucleus ಮಾತ್ರ ಡಿವೈಡ್ ಆಗ್ತಾ ಹೋಗುತ್ತೆ, ಬಟ್ ಸೆಲ್ ಇಮಿಡಿಯೇಟ್ ಸೆಲ್ ವಾಲ್ ಫಾರ್ಮೇಷನ್ ಇಲ್ಲ. ಸೊ ನಮ್ಮ ಒಂದು ಸೈಂಟಿಫಿಕ್ ನಾಲೆಜಲ್ಲಿ ನಮಗೆ ಗೊತ್ತಿರೋ ನಾವು ಹೇಳ್ತಾ ಹೋಗ್ಬೇಕು ಅಂದರೆ ಇಟ್ ವಿಲ್ ಬಿ ಸ್ಟಾಪ್ಸ್ ಅಪ್ ಟು ದಟ್ ಕ್ಯಾರಿಯೋಕೈನೆಸಿಸ್ ಮಾತ್ರ ಆಗುತ್ತೆ. ಡಿವಿಷನ್ ಆಫ್ ದಿ ಸೆಲ್ ಆಗೋದಿಲ್ಲ, ಜಸ್ಟ್ ಕ್ಯಾರಿಯೋಕೈನೆಸಿಸ್ ಮಾತ್ರ ಹೋಗ್ತಾ ಹೋಗುತ್ತೆ. 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗಿ ಬಂದು ನಿಂತ್ಕೊಳ್ಳುತ್ತೆ.
ಸೊ 8 ನ್ಯೂಕ್ಲಿಯೇಟ್ ಸೆಲ್ ಏನು ಫಾರ್ಮ್ ಆಗ್ತದಂಗೆ ಲೇಟರ್ ದ ಸೆಲ್ ವಾಲ್ ಲೈ ಡೌನ್ ಲೀಡಿಂಗ್ ಟು ದಿ ಆರ್ಗನೈಸೇಷನ್ ಆಫ್ ದಿ ಟಿಪಿಕಲ್ ಗ್ಯಾಮೆಟೋಫೈಟ್. ಓಕೆನಾ. ಸೊ 8 ನ್ಯೂಕ್ಲಿಯೇಟ್ ಸೆಲ್ ಡಿವಿಷನ್ ಆಗ್ತದಂಗೆ ಈಗ ತನ್ನ ಒಂದು ಸೆಲ್ ವಾಲ್ ಏನಿರುತ್ತೆ ಇಮಿಡಿಯೇಟ್ ಆಗಿ ಇದ್ರ ಫಾಲೋಡ್ ಬೈ ಇದು ಆಗೋದಿಲ್ಲ. ಸೊ ಇದೆಲ್ಲ 8 ನ್ಯೂಕ್ಲಿಯೇಟ್ ಆದಮೇಲೆ ಆಗ ಸೆಲ್ ವಾಲ್ ಏನಿರುತ್ತೆ ಸೊ ಇಟ್ ವಿಲ್ ಬಿ ಲೇ ಡೌನ್. ಸೊ ಆ ಒಂದು ಸೆಲ್ ವಾಲ್ ಏನಿರುತ್ತೆ ಇಟ್ ಸ್ಟಾರ್ಟ್ ಟು ಫಾರ್ಮ್ ದಟ್ ಟಿಪಿಕಲ್ ಆ್ಯಕ್ಚುಯಲ್ ಒಂದು ಫೀಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಏನಿರುತ್ತೆ ಆ ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾ ಹೌದು. ಆಫ್ಟರ್ ದಟ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಸೊ ಇಲ್ಲಿವರೆಗೂ ಕೂಡ ಅಷ್ಟೇ ಇಮಿಡಿಯೇಟ್ ಸೆಲ್ ವಾಲ್ ಫಾರ್ಮೇಷನ್ ಅಲ್ಲ. ಯಾವಾಗ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ ಆಗ ಒಂದು ಸೆಲ್ ವಾಲ್ ಏನಿರುತ್ತೆ ಅಂದರೆ ಟಿಪಿಕಲ್ ಫಿಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಏನಿರುತ್ತೆ ಆ ಒಂದು ಸ್ಟ್ರಕ್ಚರ್ ಆ್ಯಕ್ಚುಯಲ್ ಸ್ಟ್ರಕ್ಚರನ್ನು ಫಾರ್ಮೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಮೀನ್ಸ್ ದಟ್ ಯಾವ ಒಂದು ರೀಜನ್ನಿಗೆ ಯಾವ ಒಂದು ಎಂಡಿಗೆ ಎಷ್ಟು ಪ್ರಮಾಣವಾದ ಸೈಟೋಪ್ಲಾಸ್ಮಿಕ್ ಫ್ಲೂಯಿಡ್ನ ಮೂವ್ ಮಾಡಬೇಕು ಅಷ್ಟು ಪ್ರಮಾಣವಾದ ಸೈಟೋಪ್ಲಾಸ್ಮಿಕ್ ಮೂವನ್ನು ಮಾಡುತ್ತೆ. ಸೊ ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ಏನಿರುತ್ತೆ ಆ ಒಂದು ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರನ್ನು ಇದು ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಇನ್ಸೈಡ್ ದ ಎಂಬ್ರಿಯೋ ಸ್ಯಾಕ್ ಈಗ ಒಂದು ನಮಗೆ ಗೊತ್ತಿರೋ ಹಾಗೆ ಸೊ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಯಿತು. ಸೊ ಈಗ ಒಂದು ಎಂಬ್ರಿಯೋ ಸ್ಯಾಕ್ ಒಳಗೆ ಇಟ್ ಶುಡ್ ಬಿ ಎ 6 to 8 ಓಕೆನಾ 6 of 8 ನ್ಯೂಕ್ಲಿಯೇಟ್ 6 of 8 ನ್ಯೂಕ್ಲಿಯೈ ಏನಿರುತ್ತೆ ಓಕೆನಾ. ಸೊ 8 ನ್ಯೂಕ್ಲಿಯಲ್ಲಿ 6 ನ್ಯೂಕ್ಲಿಯೈ ಸುತ್ತಲೂ ಕೂಡ ಸರೌಂಡೆಡ್ ಸೆಲ್ ವಾಲ್ ವಿಲ್ ಬಿ ಫಾರ್ಮ್. ಓಕೆ. ಸೆಲ್ ವಾಲ್ ಫಾರ್ಮೇಷನ್ ಆಗೋದಿಲ್ಲ. ಅದಾದಮೇಲೆ ಸೆಲ್ ವಾಲ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕಂಪ್ಲೀಟ್ ಎಂಬ್ರಿಯೋ ಸ್ಟ್ರಕ್ಚರ್ ಕೊಡುತ್ತೆ. ಇದಾದ ನಂತರ ಅದರಲ್ಲಿ 8 ನ್ಯೂಕ್ಲಿಯೈನಲ್ಲಿ 6 ನ್ಯೂಕ್ಲಿಯೈಗೆ ಮಾತ್ರ ಸೆಲ್ ವಾಲ್ ಅನ್ನುವಂಥದ್ದು ಸರೌಂಡ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಇನ್ನು ರಿಮೈನಿಂಗ್ 2 ನ್ಯೂಕ್ಲಿಯಸ್ಗೆ ಮಾತ್ರ ಸೆಲ್ ವಾಲ್ ಅನ್ನುವಂಥದ್ದು ಫಾರ್ಮ್ ಆಗಿರುತ್ತಿಲ್ಲ. ಓಕೆನಾ. ರಿಮೈನಿಂಗ್ 2 ನ್ಯೂಕ್ಲಿಯಸ್. ಸೊ ಈ ಒಂದು ಮಿಕ್ಕಿರ್ತಕ್ಕಂಥ 2 ನ್ಯೂಕ್ಲಿಯೈ ಏನಿರುತ್ತೆ ಸೊ ಆ ಒಂದು 2 ನ್ಯೂಕ್ಲಿಯೈನ ಪೋಲಾರ್ ನ್ಯೂಕ್ಲಿಯೈ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಓಕೆ. ಪೋಲಾರ್ ನ್ಯೂಕ್ಲಿಯೈ ಆಫ್ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ನ ಪೋಲಾರ್ ನ್ಯೂಕ್ಲಿಯೈ ಅಂತ 2 ನ್ಯೂಕ್ಲಿಯೈನ ಕರಿತೀವಿ. ಇನ್ನು ಏನು ಸೆಲ್ ವಾಲ್ ಫಾರ್ಮ್ ಆಗ್ತಿರ್ತಕ್ಕಂಥ ಒಂದು 6 ನ್ಯೂಕ್ಲಿಯೈ ಏನಿರುತ್ತೆ ಈ ಒಂದು 6 ನ್ಯೂಕ್ಲಿಯೈ ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿಯಾಗಿ ಅಂದರೆ ಸೊ 3 ಇದು 2 ಸೊ ಓಕೆ ಇದು 3 ಆ್ಯಂಟಿಪೋಡಲ್ ಸೆಲ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ. ಆ್ಯಂಟಿಪೋಡಲ್ ಸೆಲ್ಸ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇನ್ನು ಮಿಕ್ಕಿರ್ತಕ್ಕಂಥ 3 ಎಗ್ ಆಪರೇಟರ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ. ಎಗ್ ಆಪರೇಟರ್ಸ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಈ 3ರಲ್ಲೂ ಕೂಡ ಫರ್ದರ್ ಏನೊಂದು ಕ್ಲಾಸಿಫಿಕೇಶನ್ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ 2ನ್ನ ನಾವು ಸೈನರ್ಜಿಡ್ ಸೆಲ್ಸ್ ಅಂತ ಕರಿತೀವಿ. ಓಕೆ. ಸೈನರ್ಜಿಡ್ಸ್ ಅಂತ ಕರಿತೀವಿ. ಸೊ ಒಂದನ್ನ ಎಗ್ ಅಂತ ಹೇಳ್ತೀವಿ. ಓಕೆ. ಎಗ್ ಸೆಲ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಡಿವಿಷನ್ ಮಾಡುತ್ತೆ. ಸೊ ಏನಂದ್ರೆ ಇವೆರಡು 3 ಆಂಟಿಪೋಡಲ್ ಸೆಲ್ಸ್ 3 ಓಕೆ 6 ಆಯಿತು. ಇಲ್ಲಿ 2 ಓಕೆ. ಇಲ್ಲಿ ಫಾರ್ಮ್ ಆಗಿರುವಂಥದ್ದು 8 ನ್ಯೂಕ್ಲಿಯೇಟೆಡ್. ಓಕೆ. 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದು ಒಂದು ಫಿಮೇಲ್ ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗ್ತಿರ್ಬೋದು. ದಿಸ್ ಇಸ್ ಅಬೌಟ್ ದ ಫಾರ್ಮೇಷನ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. So this is about the diagrammatic representation of the embryo sac, formation of the embryo sac ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ನೋಡಿದ್ವಲ್ಲ ಸೊ ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಸೊ ವಾಟ್ ಎವರ್ ದಟ್ ಒಂದಿರೋಂಥದ್ದು 2 ಡಯಡ್ ಆಯಿತು. ನೆಕ್ಸ್ಟ್ ಟೆಟ್ರಾಯ್ಡ್ ಆಯಿತು. ಸೊ ಟೆಟ್ರಾಯ್ಡಲ್ಲಿ 3 ಕೂಡ ಡಿಜನರೇಟ್ ಆಗುತ್ತೆ. ಇದೊಂದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದೊಂದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತೀರಾ ಸೊ 2 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಆಗಿ ಫಾರ್ಮೇಷನ್ನ ಮಾಡ್ಕೊಳ್ತಾ ಹೋಗುತ್ತೆ. ಈ ಒಂದು 2 ನ್ಯೂಕ್ಲಿಯೇಟೆಡ್ ಆಗ್ತಿದ್ದಂಗೆ ಸೊ ಒಂದು ನ್ಯೂಕ್ಲಿಯಸ್ ಒಂದು ಎಂಡಿಗೆ ಇನ್ನೊಂದು ನ್ಯೂಕ್ಲಿಯಸ್ ಇನ್ನೊಂದು ಎಂಡಿಗೆ ಮೂವ್ಮೆಂಟನ್ನು ತೋರಿಸುತ್ತೆ. ನೆಕ್ಸ್ಟ್ ಇದು ಫರ್ದರ್ ಮೈಟಾಟಿಕ್ ಸೆಲ್ ಡಿವಿಷನನ್ನು ಆಗುತ್ತೆ. ಮೈಟಾಟಿಕ್ ಸೆಲ್ ಡಿವಿಷನ್. ಸೊ 2 ನ್ಯೂಕ್ಲಿಯೇಟೆಡ್ ಸೆಲ್ ಇರುವಂಥದ್ದು 4 ನ್ಯೂಕ್ಲಿಯೇಟೆಡ್ ಸೆಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ಅಂಡರ್ಗೋ ಮೈಟಾಟಿಕ್ ಸೆಲ್ ಡಿವಿಷನ್.
ಸೊ ದೀಸ್ 4 ಸೆಲ್ ಇರೋಂಥದ್ದು 4 ನ್ಯೂಕ್ಲಿಯೇಟೆಡ್ ಇರೋದು 8 ನ್ಯೂಕ್ಲಿಯೇಟೆಡ್ 1 2 3 4 8 3 4 ಓಕೆ 8 ನ್ಯೂಕ್ಲಿಯೇಟೆಡ್ ಸೆಲ್ಸ್ ಆಗಿ 8 ನ್ಯೂಕ್ಲಿಯೇಟೆಡ್ ಸೆಲ್ ಆಗಿ ಏನು ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಇಲ್ಲಿವರೆಗೂ ಕೂಡ ಅಷ್ಟೇ ನ್ಯೂಕ್ಲಿಯಸ್ನ ಸುತ್ತಲೂ ಕೂಡ ಯಾವುದೇ ರೀತಿಯಾದ ಸೆಲ್ ವಾಲ್ ಫಾರ್ಮೇಷನ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರ್ತಿದ್ದಂಗೆ ಈ ಒಂದು ನ್ಯೂಕ್ಲಿಯಸ್ನ ಸುತ್ತು ಕೂಡ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿಯಾಗಿ ಏನೊಂದು ಎಂಬ್ರಿಯೋ ಸ್ಯಾಕ್ ಸೈಟೋಪ್ಲಾಸಮ್ ಇರುತ್ತೆ ಕರೆಕ್ಟಾಗಿ ಡಿವೈಡ್ ಆಗಿ ಒಂದು ಸ್ಟ್ರಕ್ಚರ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೂಮೆಂಟ್ ಆಗುತ್ತೆ ಎಲ್ಲಿ ಇದು ಫರ್ದರ್ ಏನೋ ಸೆಲ್ ಪ್ರೋಸೆಸ್ಗಳು ಆಗ್ತಿದ್ದಂಗೆ ಸೊ ಆ 8 ಸೆಲ್ಸಲ್ಲಿ 6 ಸೆಲ್ಸ್ಗೆ ಮಾತ್ರ ವಾಟ್ ಎವರ್ ದಟ್ ಏನೊಂದು ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಸೊ 1 2 3 ಇಲ್ಲಿ 3 ಇದೆ, ಸೊ ಇಲ್ಲಿ 3 ಇದೆ. ಸೊ ಇಲ್ಲಿ ಮಿಕ್ಕಿರ್ತಕ್ಕಂಥ 2 ನ್ಯೂಕ್ಲಿಯಸ್ ಇರುತ್ತೆ ಅದಕ್ಕೆ ಸೆಲ್ ವಾಲ್ ಫಾರ್ಮೇಷನ್ನು ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ದಟ್ ಇದು ಫರ್ದರ್ ಏನೊಂದು ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗ್ತಿದ್ದಂಗೆ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಟ್ ಈಸ್ ಎ ವಾಟ್ ಎವರ್ ದಟ್ ರಿವರ್ಸ್ಡ್. ಓಕೆನಾ, ಉಲ್ಟಾ ಆಗಿದೆ. ಸೊ ಈ ಮೈಕ್ರೋಪೈಲರ್ ಎಂಡ್ ಇಲ್ಲಿದೆ. ಓಕೆ, ಉಲ್ಟಾ ತೋರಿಸಿದ್ದಾರೆ. ಸೊ ಈ ರೀತಿ ನಮ್ಗೆ ಈ ರೀತಿಯಾಗಿ ನಾವು ತಿಳ್ಕೊಳ್ತಾರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಥವಾ ಅರ್ಥ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ವಾಟ್ ಎವರ್ ದಟ್ ಇದನ್ನ ನಾವು ಚಲಾಜಾ ಲ್ಯಾಂಡ್ ಅಂತ ಕರೆಯುವಂಥದ್ದು. ಓಕೆ, ಚಲಾಜಾ ಲ್ಯಾಂಡ್ ಅಂತ ಕರಿತೀವಿ. ಸೊ ಇದನ್ನ ರಿವರ್ಸ್ ಅಲ್ಲಿ ತೋರಿಸಿದ್ದಾರೆ. ಸೊ ಏನೊಂದು ಫಾರ್ಮೇಷನ್ ಸೆಲ್ ವಾಲ್ ಫಾರ್ಮೇಷನ್ ಆದ್ಮೇಲೆ ಸೊ 1 2 3 ಆಂಟಿಪೋಡಲ್ ಸೆಲ್ಸ್ ಆಗುತ್ತೆ. ನ್ಯೂಕ್ಲಿಯಸ್ ಸುತ್ತಲೂ ಕೂಡ ಸೆಲ್ ವಾಲ್ ಫಾರ್ಮ್ ಹಾಕೊಂಡು ಆಂಟಿಪೋಡಲ್ ಸೆಲ್ಸ್ ಆಗುತ್ತೆ. ನೆಕ್ಸ್ಟ್ ದಟ್ ಇವೆರಡಕ್ಕೆ ಸೆಲ್ ವಾಲ್ ಒಂದು ಫಾರ್ಮೇಷನ್ ಜಸ್ಟ್ ನ್ಯೂಕ್ಲಿಯಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಅದನ್ನ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. 2 ಆರ್ ಪೋಲಾರ್ ನ್ಯೂಕ್ಲಿಯೈ. ನೆಕ್ಸ್ಟ್ ಇಟ್ ಇಸ್ ಫಾಲೋಡ್ ಬೈ ದಿ 3 ಆರ್ ವಾಟ್ ಎವರ್ ದಟ್ ಎಗ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಗ್ ಆಪರೇಟರ್ಸ್ ಅಲ್ಲಿ ಇದು ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಇವೆರಡನ್ನು ಕೂಡ ನಾವು ಸೈನರ್ಜಿಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಎಗ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ಮೈಕ್ರೋಪೈಲರ್ ಎಂಡ್ ಅಲ್ಲಿ ಇರುತ್ತೆ. ಸೊ ಇದ್ರ ಸುತ್ತಲೂ ಕೂಡ ಅಷ್ಟೇ ಸೆಲ್ ವಾಲ್ನ ಫಾರ್ಮೇಷನ್ ಮಾಡ್ಕೊಳುತ್ತೆ. ಸೊ ಇಟ್ ಮೀನ್ಸ್ ದಟ್ ಈ ಒಂದು ಎಂಬ್ರಿಯೋ ಸ್ಯಾಕ್ ಇದು ನಾವು ಮೆಚೂರ್ಡ್ ಅಥವಾ ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ನಾವು 7 celled 8 ನ್ಯೂಕ್ಲಿಯೇಟೆಡ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ 1 2 3 4 5 6 ಅಥವಾ ವಾಟ್ ಎವರ್ ದಟ್ ಇದನ್ನು ಒಂದು ಸೆಲ್ ಅಂತ ಕರಿತೀವಿ. ಬಟ್ ಇದರಲ್ಲಿ 2 ಕೂಡ ಫ್ಯೂಷನ್ ಅನ್ನ ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಟ್ ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್. ಸೊ ನಾವು ವಾಟ್ ಎವರ್ ದಟ್ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ನ ಬಗ್ಗೆ ನಾವು ತಿಳ್ಕೊಂಡ್ರಿ. ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂತ ಮೆಗಾಸ್ಪೋರೋಜೆನಿಸಿಸ್ ಆಗುತ್ತೆ. ಅದಾದಮೇಲೆ ಏನೋ ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಆ ಒಂದು ಎಂಬ್ರಿಯೋ ಸ್ಯಾಕಲ್ಲಿ ಏನೋ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಸೊ ಒಂದೊಂದು ಪೋಲ್ಸಿಗೆ ಮೂವ್ಮೆಂಟನ್ನು ತೋರಿಸಿ ಸೊ ಅಲ್ಲಿ ಅದ್ರ ಸುತ್ತಲೂ ಕೂಡ ಸೆಲ್ ವಾಲ್ನ ಫಾರ್ಮೇಷನ್ ಮಾಡ್ಕೊಂಡು ಒಂದು ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ ಅಂತ ಫಾರ್ಮೇಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್. Structure of embryo sac or female gametophyte. So female gametophyte ಅಥವಾ ಏನೊಂದು ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ಇದರ ಒಂದು ಸ್ಟ್ರಕ್ಚರ್ನ ಬಗ್ಗೆ ನಾವು ತಿಳ್ಕೊಳ್ತಾವನ್ನ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 5 marks. ಓಕೆನಾ, 5 marks. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದಿ ಸ್ಟ್ರಕ್ಚರ್ ಆಫ್ ದಿ ಫಿಮೇಲ್ ಗ್ಯಾಮೆಟೋಫೈಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳ್ತೇವೆ. ಓಕೆ, ಸೊ ಈ ಒಂದು ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗ್ಯಾಮೆಟೋಫೈಟ್ನ ಬಗ್ಗೆ ತಿಳ್ಕೊಳ್ತಾವ್ರೆ. ಸೊ ನಾವು ಆಲ್ರೆಡಿ ನಾವು ತಿಳ್ಕೊಳ್ಳೋದಾಗೆ ಸೊ ಆಫ್ಟರ್ ದ ಫಾರ್ಮೇಷನ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಒಂದು ಪ್ರೋಸೆಸ್ ಆದಮೇಲೆ ಫೈನಲ್ ಆಗಿ ಬಂದು ಒಂದು ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕು ಡೆವಲಪ್ ಆಗುತ್ತೆ. ಸೊ ಈ ಒಂದು ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ಇದೆ ಅಂದರೆ ಇಟ್ ಈಸ್ ರೆಡಿ ಫಾರ್ ಫರ್ಟಿಲೈಸೇಷನ್ಗೆ ಅದು ರೆಡಿ ಆಗಿದೆ ಅಂತ ನಾವು ತಿಳ್ಕೊಳ್ತಾ ಹೋದು. ಸೊ ದೀಸ್ ಕೈಂಡ್ ಆಫ್ ದಿ ಮೆಚ್ಯೂರ್ಡ್ ಎಂಬ್ರಿಯೋ ಸ್ಯಾಕ್ ಇಟ್ ಈಸ್ ಇನ್ ಎ ಓವ್ಯೂಲ್ ಇನ್ ಶೇಪ್. Okay, it forms a oval shaped embryo sac na ನೋಡ್ತೀವಿ ಅಂತ ಹೇಳೋದು. ಇಟ್ ಇಸ್ ನಾಟ್ ಆಕ್ಚುಯಲ್ ರೌಂಡ್ ಶೇಪ್, ಇಟ್ ಈಸ್ ಎ ಓವಲ್ ಶೇಪ್ ಅಂತ ಹೇಳ್ತೀವಿ. ಸೊ ಓವಲ್ ಶೇಪಿಗೆ ಬಂದು ನಿಂತ್ಕೊಳ್ಳುತ್ತೆ. ದೀಸ್ ಕೈಂಡ್ ಆಫ್ ದಿ ಓವಲ್ ಶೇಪ್ಡ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಕಂಟೈನ್ಸ್ 8 ನ್ಯೂಕ್ಲಿಯೈ ಆ್ಯಂಡ್ 7 cells. ಓಕೆ, ನಾನು ಆಗಲೇ ಹೇಳಿದಾಗೆ ಸೊ ಈ ಒಂದು ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಇದೆ ಅಂದರೆ ಅದರಲ್ಲಿ 8 ನ್ಯೂಕ್ಲಿಯೈ ಇರುತ್ತೆ, 7 ಸೆಲ್ಗಳು ಇರುತ್ತೆ ಅಂತ ಹೇಳ್ತಾ ಇರೋದು. ಸೊ ಈ ರೀತಿಯಾದ ಒಂದು 7 ಸೆಲ್ಸಲ್ಲಿ 7 ಸೆಲ್ಸ್ನ ವಿಷಯಕ್ಕೆ ಬಂದರೆ ವಿಚಾರ ದೋಷ ಅಂದರೆ 3 ಆರ್ ಅಟ್ ದಿ ಮೈಕ್ರೋಪೈಲಾರ್ ಎಂಡ್, 3 ಆರ್ ಅಟ್ ಮೈಕ್ರೋಪೈಲಾರ್ ಎಂಡ್. ದಿಸ್ ಈಸ್ ಅಬೌಟ್ ದಟ್ ಮೈಕ್ರೋಪೈಲಾರ್ ಎಂಡ್. ಸೊ ಇದನ್ನೇ ನಾವು ಮೈಕ್ರೋಪೈಲಾರ್ ಎಂಡ್ ಅಂತ ಕರಿತೀವಿ. ಮೈಕ್ರೋಪೈಲಾರ್ end. Okay, so next is that
3 are at the chalazal end. Chalazal end. Okay, so this is about that chalazal end. Okay, ಇದು ಮೈಕ್ರೋಪೈಲಾರ್ ಎಂಡ್ ಆದರೆ ಇದು ಚಲಾಜಲ್. 3 ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇರುತ್ತೆ, 1 2 3 3 ಚಲಾಜಲ್ ಎಂಡ್ ಅಲ್ಲಿ ಇರುತ್ತೆ. Okay, next to that remaining one cell, I am telling about that one cell, it is nothing but that central cell. ಒಂದು ಮಾತ್ರ ಸೆಂಟ್ರಲ್ ಸೆಲ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಟ್ ಸೆಂಟ್ರಲ್ ಇರ್ತಕ್ಕಂಥ ಒಂದು ಸೆಲ್ ಇರ್ಬೋದು. ಇದಕ್ಕೆ ಮಾತ್ರ 2 ನ್ಯೂಕ್ಲಿಯೈ ಇರುತ್ತೆ. ಸೊ ಮೈಕ್ರೋಪೈಲಾರ್ ಎಂಡ್ 1 ನ್ಯೂಕ್ಲಿಯೈ, 2 ನ್ಯೂಕ್ಲಿಯೈ, 3 ನ್ಯೂಕ್ಲಿಯೈ. ಓಕೆ, ನೆಕ್ಸ್ಟ್ ಚಲಾಜಲ್ ಎಂಡಲ್ಲಿ ಇದೊಂದು ಸೆಲ್ಲು. ಸೊ 1 ನ್ಯೂಕ್ಲಿಯೈ, 2 ನ್ಯೂಕ್ಲಿಯೈ, 3 ನ್ಯೂಕ್ಲಿಯೈ. ಸೆಂಟ್ರಲ್ ಸೆಲ್ ಅಲ್ಲಿ ಮಾತ್ರ ಇದು ಒಂದು ಸೆಲ್ಲು, ಬಟ್ ಅದರಲ್ಲಿ ಮಾತ್ರ 2 ನ್ಯೂಕ್ಲಿಯೈ ಇರುತ್ತೆ. ಅದಕ್ಕೆ ಅದನ್ನ 8 ನ್ಯೂಕ್ಲಿಯೈ 7 ಸೆಲ್ಸ್ ಅಂತ ಕರೆಯುವಂಥ. ಓಕೆ, ಸೊ ಈ ಒಂದು ಸೆಲ್ಸ್ಗಳ ಬಗ್ಗೆ ಹೇಳ್ತಾರೆ. ವೈ ಶುಡ್ ಇಟ್ ಬಿ ಡಿವೈಡೆಡ್, ಒಂದೊಂದು ಎಂಡಲ್ಲಿ ಏನಕ್ಕೆ ಡಿವೈಡ್ ಆಗಿದೆ, ಅದಕ್ಕೆ ಏನಂತ ಕರಿತೀವಿ. ನೆಕ್ಸ್ಟ್ ದಟ್, ಸೊ ವಾಟ್ಸ್ ದ ಫಂಕ್ಷನ್ ಆಫ್ ದೋಸ್ ಕೈಂಡ್ ಆಫ್ ದಿ ಮೂವ್ಮೆಂಟೆಡ್ ಸೆಲ್ಸ್ ಅಂತ ಹೇಳ್ತಾ ಹೋದ್ರೆ, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ದ 3 aploid cells are present at 3 aploid. Okay, so n in nature, aploid ಅಂದ್ರೆ ಗೊತ್ತಿದೆ, n nature, diploid ಅಂದ್ರೆ 2n in nature. So 3 aploid cells ಏನಿರುತ್ತೆ, those 3 aploid cells are moved to the micropylar end. So micropylar end ಅಲ್ಲಿ 3 aploid cells ಗಳು ಇರುತ್ತೆ. So which are collectively called as egg operators. So ಇದನ್ನ ನಾವು collectively, okay, so group ಅಲ್ಲಿ 3 ರೀತಿಯ cells ಮೂರನ್ನು ಸೇರಿ ನಾವು egg operators ಅಂತ ಕರಿತಾ ಹೋಗ್ತೀವಿ. ಸೊ ದೀಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಎಗ್ ಆಪರೇಟರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಈ ಮೂರನ್ನು ಕೂಡ ಅಷ್ಟೇ ಮೈಕ್ರೋಪೈಲಾರ್ ಎಂಡ್ ಅಂತಕ್ಕಂಥ 3 ರೀತಿಯಾದ ಒಂದು ಸೆಲ್ಸ್ನ. ದೀಸ್ ಎಗ್ ಆಪರೇಟರ್ಸ್ ಕನ್ಸಿಸ್ಟ್ಸ್ ಆಫ್, ಓಕೆ, ದೀಸ್ ಕೈಂಡ್ ಆಫ್ ದಿ ಎಗ್ ಆಪರೇಟರ್ಸ್ ಕನ್ಸಿಸ್ಟ್ಸ್ ಆಫ್ 2 ಸೈನರ್ಜಿಡ್ಸ್. ಸೊ ಈ ಒಂದು ಎಗ್ ಆಪರೇಟರ್ಸು 2 ಸೈನರ್ಜಿಡ್ಸ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಸೊ 1 and 2. ಸೊ ದೀಸ್ ಆರ್ ದಿ ಸೈನರ್ಜಿಡ್ಸ್. ಇದನ್ನು ನಾವು ಇವೆರಡನ್ನು ಕೂಡ ನಾವು ಸೈನರ್ಜಿಡ್ಸ್ ಅಂತ ಕರಿತೀವಿ. ಓಕೆ, ದೀಸ್ 2 ಆರ್ ದಿ ಸೈನರ್ಜಿಡ್ಸ್ ಅಂತ ಹೇಳ್ಬೋದು. ಸೊ ರಿಮೈನಿಂಗ್ 1 ಈಸ್ ನಥಿಂಗ್ ಬಟ್ ದಟ್ ಎಗ್ ಸೆಲ್ ಅಂತ ಕರಿತೀವಿ. ಓಕೆ, ದಿಸ್ ಒನ್ ಏನಿದೆ ಇದನ್ನು ನಾವು ಎಗ್ ಸೆಲ್ ಅಂತ ಪ್ರೊನೌನ್ಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಈ ಒಂದು ಸೈನರ್ಜಿಡ್ಸ್ ಏನಿದೆ, ಸೊ ಈ ಒಂದು ಸೈನರ್ಜಿಡ್ಸ್ಗೆ ಒಂದು ರೀತಿಯಾದ ಒಂದು ಸ್ಟ್ರಕ್ಚರ್ ಇದೆ. ಓಕೆನಾ, ಅರ್ತಿ ಮೈಕ್ರೋಪೈಲಾರ್ ಎಂಡ್, ಮೈಕ್ರೋಪೈಲಾರ್ ಎಂಡಲ್ಲಿ ಒಂದು ರೀತಿಯಾದ ಸ್ಟ್ರಕ್ಚರ್ ಇದೆ. ಸೊ ಇದನ್ನ ನಾವು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಥವಾ ಫಿಲಿಫಾರ್ಮ್ ಆಪರೇಟರ್ಸ್ ಅಂತ ಕರಿತೀವಿ. ಓಕೆ, operators. Okay, these are said to be that filiform operators. Here you can see a finger like projections ಇದೆ, ಇದನ್ನು ನಾವು filiform operators ಅಂತ ಕರಿತೀವಿ. filiform operators. ಸೊ ಇದನ್ನು ನಾವು ಫಿಲಿಫಾರ್ಮ್ ಆಪರೇಟರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಫಿಲಿಫಾರ್ಮ್ ಆಪರೇಟರ್ಸ್ನ ಕೆಲಸ ಏನು ಅಂತ, ಫರ್ಟಿಲೈಸೇಷನ್ ಒಂದು ಪ್ರೋಸೆಸ್ ಇದೆ, ಅದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಜಸ್ಟ್ ಇದು ಸ್ಟ್ರಕ್ಚರ್ನ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಣ. ಓಕೆನಾ, ಸೊ ಈ ಒಂದು ಫಿಲಿಫಾರ್ಮ್ ಆಪರೇಟರ್ಸ್ ಆ್ಯಸ್ ಇಟ್ ಈಸ್ ನಾವು ತಿಳ್ಕೊಳ್ಳೋಣ. ಪೋಲಾನ್ ಟ್ಯೂಬ್ ಏನಿದೆ, ಪೋಲಾನ್ ಟ್ಯೂಬ್ ಫಾರ್ಮ್ ಆಗಿ ಮೇಲ್ ಗ್ಯಾಮೆಟೋಫೈಟ್ ಇದರೊಳಗೆ ಎಂಟ್ರಿ ಆಗಬೇಕು. ಅದಕ್ಕೆ ಒಂದು ಪಾತ್ವೇನ, ಒಂದು ಡೋರ್ ಥರ ಕೆಲಸನ ಮಾಡ್ತಾ ಹೋಗೋದು. ಓಕೆ, ಸೊ 3 ಆಪ್ಲಾಯ್ಡ್ ಸೆಲ್ಸ್ ಏನದು ಮೈಕ್ರೋಪೈಲಾರ್ ಎಂಡ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಇನ್ನೂ 3 ರೀತಿಯಾದ ಆಪ್ಲಾಯ್ಡ್ ಸೆಲ್ಸ್ ಇರುತ್ತೆ. ಸೊ ಈ ಒಂದು 3 ಆಪ್ಲಾಯ್ಡ್ ಸೆಲ್ಸ್ಗಳು, ಆಪ್ಲಾಯ್ಡ್ ಸೆಲ್ಸ್, ಇಟ್ ಈಸ್ ಆಲ್ಸೋ ಎನ್ ಕಂಡೀಷನ್. ದೀಸ್ ಆರ್ ಪ್ರೆಸೆಂಟ್ ಅಟ್ ದಿ ಚಲಾಜಲ್ ಎಂಡ್. ಓಕೆನಾ, ಚಲಾಜಲ್ ಎಂಡ್ ಅಲ್ಲಿ 3 ರೀತಿಯಾದ ಆಪರೇಟರ್ಸ್, ಇನ್ನೊಂದು ಆಪ್ಲಾಯ್ಡ್ ಸೆಲ್ಸ್ ಇರುತ್ತೆ. ಸೊ ಇದನ್ನ ನಾವು ಆಂಟಿಪೋಡಲ್ ಸೆಲ್ಸ್ ಅಂತ ಕರಿತೀವಿ. ಮೂರನ್ನು ಕೂಡ ಅಷ್ಟೇ 1 2 3. ದೀಸ್ ಆರ್ ಸೆಡ್ ಟು ಬಿ ದಟ್ ಆಂಟಿಪೋಡಲ್ ಸೆಲ್ಸ್ ಅಂತ ಕರಿತೀವಿ. These are said to be that antipodal cells. These kind of the antipodal cells get degenerate. Okay, these kind of the antipodal cells get degenerate. ಯಾವಾಗ ಅಂದರೆ
ಆಫ್ಟರ್ ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಆದ ನಂತರ ಈ ಒಂದು ಆ್ಯಂಟಿಪೊಡಾಸಿಸ್ಗಳು ರಿಜಿನೇಟ್ ಆಗುತ್ತೆ. ಫರ್ಟಿಲೈಸೇಷನ್ ಆಗೋವರೆಗೂ ಕೂಡ ಅಷ್ಟೇ ಇದು ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಡೆವಲಪ್ಮೆಂಟಲ್ಲಿ ಈ ಒಂದು ಆ್ಯಂಟಿಪೊಡಾಸಿಸ್ಗಳು ಆಫ್ಟರ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟಲ್ಲಿ ಸೊ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಯಾವುದೇ ರೀತಿಯಾದೊಂದು ಪ್ಲೇನ ರೋಲು ಮಾಡೋದಿಲ್ಲ. ನೆಕ್ಸ್ಟ್ ದಟ್ ಆ್ಯಂಟಿಪೊಡಲ್ ಸೆಲ್ಸ್ ಆಯಿತು, 3 ಸೆಲ್ಸು, ಇದು 3 ಸೆಲ್ಸು ಆಯಿತು. ಓಕೆ, ಇನ್ನು ಸೆಂಟ್ರಲ್ಲಲ್ಲಿ ಇರ್ತಕ್ಕಂಥ ಒಂದು ಸೆಲ್ ಏನಿದೆ, ಸೊ ಇಟ್ ಈಸ್ ಎ ಲಾರ್ಜರ್ ಸೆಂಟ್ರಲ್ ಸೆಲ್. It is a larger central cell which has 2 polar nuclei. ಓಕೆ, ಸೆಂಟ್ರಲ್ ಇರ್ತಕ್ಕಂಥ ಲಾರ್ಜ್ ಸೆಲ್ ಇದೆ, ಅದಕ್ಕೆ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ ಅಂತ ಹೇಳ್ತಾ ಹೌದು. ಇಟ್ ಈಸ್ ಸೆಡ್ ವಿತ್ ದಟ್ ಲಾರ್ಜೆಸ್ಟ್ ಡಿಪ್ಲಾಯ್ಡ್ ಸೆಲ್. ಓಕೆ, ದಿಸ್ ಈಸ್ ದ ವೆರಿ ಲಾರ್ಜೆಸ್ಟ್ ಡಿಪ್ಲಾಯ್ಡ್, ನಾಟ್ ಅಪ್ಲಾಯ್ಡ್. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಈಗ ಅಪೊಡಾಸು ಆಂಟಿಪೊಡಾಸಸ್ ಎರಡು ಕೂಡ ಅಪ್ಲೈಡ್ ನೇಚರ್ ಇರುತ್ತೆ, ಬಟ್ ಇದು ಮಾತ್ರ ಲಾರ್ಜೆಸ್ಟ್ ಡಿಪ್ಲಾಯ್ಡ್ ಸೆಲ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಇರ್ತಕ್ಕಂಥ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಡಿಪ್ಲಾಯ್ಡ್ ನೇಚರ್ ಇರ್ತಕ್ಕಂಥ ಸೆಲ್ ಯಾವುದು ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ದಟ್ ಪೋಲಾರ್ ನ್ಯೂಕ್ಲಿಯೈ ಅಥವಾ ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. ಓಕೆ, ಪೋಲಾರ್ ನ್ಯೂಕ್ಲಿಯೈ ಆರ್ ಸೆಂಟ್ರಲ್ ಸೆಲ್ ಅಂತ ಕರೀತಾ ಹೋಗ್ಬೋದು. ಓಕೆ, ಸೊ ಇದೊಂದು ಪೋಲಾರ್ ನ್ಯೂಕ್ಲಿಯೈ, ಇದೊಂದು ಪೋಲಾರ್ ನ್ಯೂಕ್ಲಿಯೈ, ಇವೆರಡನ್ನು ಸೇರಿ ಓಕೆ ಸೆಂಟ್ರಲ್ ಸೆಲ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ದಟ್ ಸೊ ದಿಸ್ ಇಸ್ ಅಬೌಟ್ ದಟ್ ಸ್ಟ್ರಕ್ಚರ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. ಯಾವ ಸ್ಟ್ರಕ್ಚರ್ ಯಾವ ಎಂಡಲ್ಲಿ ಯಾವ ರೀತಿಯಾದ ಸೆಲ್ಸ್ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದಕ್ಕೇನೆ ಈ ಒಂದು ಟಿಪಿಕಲ್ ಆಂಜಿಯೋಸ್ಪರ್ಮ್ ಸೆಲ್ಲನ್ನು ನಾವು ಓಕೆ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್, ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕನ್ನು ಅಟ್ ಮೆಚುರಿಟಿ. ಓಕೆ, ಟಿಪಿಕಲ್ ಆಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕು ಮೆಚ್ಯೂರಿಟಿನ ಪಡ್ಕೊಂಡ್ಮೇಲೆ ಇಟ್ ಈಸ್ ಸೆಟ್ ಟು ಬಿ 8 ನ್ಯೂಕ್ಲಿಯೇಟೆಡ್ and 7 cells embryo sac ಅಂತ ಕರಿತೀವಿ. ಅದನ್ನು ನಾವು 8 ನ್ಯೂಕ್ಲಿಯೇಟೆಡ್ 7 cell embryo sac ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ಬೋದು. ಸೊ ಫೈಮಾಸಿ ಕೇಳಿದ್ರೆ ಸೊ ಈ ಒಂದು ಡಯಾಗ್ರಾಮ್ನ ಬರ್ದು ಲೇಬಲಿಂಗ್ನ ಮಾಡಿ ನಂತರ ಈ ಒಂದು ಎಕ್ಸ್ಪ್ಲನೇಷನ್ನ ಎಲ್ಲೆಲ್ಲಿ ಯಾವ ರೀತಿ ಆಗುತ್ತೆ, ಸೊ ವಾಟ್ ಆರ್ ದಟ್ ಯಾವ ರೀತಿಯಾಗಿ ಒಂದು ಫಾರ್ಮೇಷನ್ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗಬೇಕು. ಸೊ ಅಪ್ ಟು ನಾವು ವಿ ವರ್ ಡಿಸ್ಕಸ್ಡ್ ಅಬೌಟ್ ದಟ್ ಮೈಕ್ರೋಸ್ಪೊರೋಜೆನಿಸಿಸ್ ಮತ್ತು ಮೆಗಾಸ್ಪೊರೋಜೆನಿಸಿಸ್ ಪ್ರೋಸೆಸ್ ಏನು, ಫಾರ್ಮೇಷನ್ ಏನು, ನೆಕ್ಸ್ಟ್ ಸ್ಟ್ರಕ್ಚರ್ ಏನು, ಅಷ್ಟ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನಾವು ತಿಳ್ಕೊಂಡು. Okay, so now we are going to discussing about the difference between these kind of the microsporogenesis and megasporogenesis. Microsporogenesis ಅಥವಾ megasporogenesis ಇರ್ತಕ್ಕಂಥ ಕಾಮನ್ ಡಿಫ್ರೆಂಟ್ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಡಿಫ್ರೆನ್ಸನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳೋದು ಚಾನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಇಟ್ ವಿಲ್ ಬಿ ಆಸ್ ಫಾರ್ 2 ಮಾರ್ಕ್ಸ್. ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋಸ್ಪೊರೋಜೆನಿಸಿಸ್ ಮತ್ತು ಮೆಗಾಸ್ಪೊರೋಜೆನಿಸಿಸ್ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್ ವೆದರ್ ಟು ಆರ್ ತಿಳ್ಕೊಂಡಿರೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಮೈಕ್ರೋಸ್ಪೋರೋ, ವಾಟ್ ಈಸ್ ಮೆಂಟ್ ಬೈ ಮೆಗಾಸ್ಪೋರೋ ಅದು ಗೊತ್ತಿದೆ. ವಾಟ್ ಆರ್ ದಟ್ ಮೇಲ್ ಗ್ಯಾಮೆಟ್ಸ್ ಫಾರ್ಮೇಷನ್ ಅಂತ ಹೇಳ್ತಾರೆ, ಫಿಮೇಲ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಕಾಮನ್ ಡಿಫ್ರೆನ್ಸ್ ನಾವು ತಿಳ್ಕೊಳ್ತಾರೆ. ಮೈಕ್ರೋಸ್ಪೋರೋಜೆನೆಸಿಸ್ ವಿಲ್ ಬಿ ಅಕ್ಕರ್ ಇನ್ ಆಂಥರ್. ಓಕೆ, ಸೊ ಈ ಒಂದು ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನೋದು ಅದು ಆಂಥರ್ ಅಂತಕ್ಕಂಥ ಒಂದು ಏನೊಂದು ಫ್ಲವರ್ ಪಾರ್ಟ್ ಇದೆ ಅದರಲ್ಲಿ ಇದು ಅಕ್ಕರ್ ಆಗ್ತಾ ಹೋಗುತ್ತೆ. ಮೆಗಾಸ್ಪೊರೋಜೆನೆಸಿಸ್ನ ವಿಷಯಕ್ಕೆ ಬಂದರೆ ಇಟ್ ಅಕ್ಕರ್ ಇನ್ ಓವ್ಯೂಲ್. ಓಕೆ, ಓವ್ಯೂಲಲ್ಲಿ ಇದು ಅಕ್ಕರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಸೊ ಈ ಒಂದು ಮೈಕ್ರೋಸ್ಪೊರೋಜೆನೆಸಿಸಲ್ಲಿ ಏನೊಂದು ಎಷ್ಟು ಒಂದು ಸ್ಪೋರೋಜಿನಸ್ ಸೆಲ್ಸ್ಗಳಾಗುತ್ತೆ. ಓಕೆ, ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಅಥವಾ ಆಲ್ ಕೈಂಡ್ಸ್ ಆಫ್ ದಿ ಸ್ಪೋರೋಜಿನಸ್ ಸೆಲ್ಸ್ ಬಿಫೋರ್ ಫಾರ್ಮೇಷನ್. ಓಕೆ, ಪೋಲನ್ ಗ್ರೈನ್ ಹಾಕೋ ಮುಂಚಿನ ಒಂದು ಸೆಲ್ ಅಂತೆ ಎಲ್ಲ ರೀತಿಯಾದ ಸ್ಪೋರೋಜಿನಸ್ ಸೆಲ್ಸ್ಗಳು ಕೂಡ ಅಷ್ಟೇ differentiate into microspore mother cell.
ಓಕೆ, ಎಷ್ಟು ಸ್ಪೋರೋಜಿನಸ್ ಸೆಲ್ಸ್ಗಳಾಗುತ್ತೆ ಅಷ್ಟು ಸ್ಪೋರೋಜಿನಸ್ ಸೆಲ್ಸ್ಗಳು ಅಷ್ಟೇ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ ಅಥವಾ ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ಇಲ್ಲಿ ಮಾತ್ರ ಓನ್ಲಿ ಒನ್ ಸ್ಪೋರೋಜಿನಸ್ ಟಿಶ್ಯೂ, only one sporogenous cell differentiate into megaspore mother cell. Okay, ಇಲ್ಲಿ ಎಷ್ಟು ಸ್ಪೋರೋಜಿನಸ್ ಸೆಲ್ಸ್ ಆಗುತ್ತೋ ಅಷ್ಟು ಕೂಡ ಅಷ್ಟೇ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಇಲ್ಲಿ ಮಾತ್ರ ಅಷ್ಟೇ. ಸೊ ಎಷ್ಟು ಒಂದು ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೋ ಅಷ್ಟರಲ್ಲಿ ಒಂದೇ ಒಂದು ಸ್ಪೋರೋಜಿನಸ್ ಸೆಲ್ ಮಾತ್ರ ಮೆಗಾಸ್ಪೋರ್ ಮದರ್ ಸೆಲ್ ಆಗಿದೆ. ಏನು ಟೆಟ್ರಾಯ್ಡ್ ಇರುತ್ತಲ್ಲ, ಆ ಟೆಟ್ರಾಯ್ಡಲ್ಲಿ ಒಂದೇ ಒಂದು ಮಾತ್ರ ಎಂಬ್ರಿಯೋಸ್ಯಾಕ್ ಅಥವಾ ಇದೊಂದು ಮೆಗಾಸ್ಪೋರ್ ಸೆಲ್ ಆಗಿ ಡೆವಲಪ್ ಆಗುವಂಥದ್ದು. ಈ ರೀತಿಯಾದ ನೇಚರ್ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕಾಮನ್ ಡಿಫ್ರೆನ್ಸ್ ಇವೆರಡಕ್ಕೂ ಇರೋದು ಅಂತಂದರೆ ಈಚ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಗಿವ್ ರೈಸ್ ಟು 4 ಫಂಕ್ಷನಲ್ ಮೈಕ್ರೋಸ್ಪೋರ್. ಓಕೆನಾ? ಸೊ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಿರುತ್ತೆ, ಮೈಕ್ರೋಸ್ಪೋರ್ ಮದರ್ ಸೆಲ್ಲು ಇದರಲ್ಲಿ ಎಲ್ಲಾದ್ರೂ ಕೂಡ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಆಗುತ್ತೆ. ಆ ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ಸಲ್ಲಿ ಒನ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಗಿವ್ ರೈಸ್ ಟು 4 ಫಂಕ್ಷನಲ್ ಮೈಕ್ರೋಸ್ಪೋರ್. ಓಕೆ, 4 ಫಂಕ್ಷನಲ್ ಮೈಕ್ರೋಸ್ಪೋರ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಮಾತ್ರ ಈಚ್ ಮೆಗಾಸ್ಪೋರ್ ಮದರ್ ಸೆಲ್ give rise to 1 to 4 ಫಂಕ್ಷನಲ್ ಮೆಗಾಸ್ಪೋರ್. ಸೊ 1 ರಿಂದ 4 ಮೆಗಾಸ್ಪೋರ್ ಆಗುತ್ತೆ. ಸೇಮ್ ಥಿಂಗ್, ಬಟ್ 1 ರಿಂದ 4 ಫಂಕ್ಷನಲ್ ಮೆಗಾಸ್ಪೋರ್ ಆದರೂ ಅಷ್ಟೇ ಎಂಬ್ರಿಯೋ ಸ್ಯಾಕ್ ಆಗಿ ಡೆವಲಪ್ ಆಗೋದು ಒಂದೇ ಒಂದು ಮೆಗಾಸ್ಪೋರ್ ಸೆಲ್. ಓಕೆ, ಸೊ ಈ ರೀತಿಯಾದ ಒಂದು ಕಾಮನ್ ಡಿಫ್ರೆನ್ಸ್ ನಾವು ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಮೆಗಾಸ್ಪೋರೋಜೆನಿಸಿಸ್ ಮತ್ತು ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ನಾವು ಹೇಳ್ತಾ ಇರ್ಬೋದು. ಸೊ ರಿಮೈನಿಂಗ್ ಓಲ್ಡ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ.